ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ 2024ಕ್ಕೆ ಕೆ ಇ ಅವರು ಪರೀಕ್ಷೆಯನ್ನು ನಡೆಸಿ ಈಗಾಗಲೇ ಸ್ಕೋರ್ ಲಿಸ್ಟನ್ನು ಏನು ಮಾಡಿದ್ದಾರೆ, ರಿಲೀಸನ್ನು ಮಾಡಿದ್ದಾರೆ. ಸುಮಾರು ನಮ್ಮ ಫ್ರೆಂಡ್ಸ್ಗಳ ರಿಕ್ವೆಸ್ಟ್ ಇತ್ತು, ಸರ್ ಕಟಪ್ ಏನಾಗ್ಬೋದು ಅಂತ ಹೇಳಿ ಅಂತಂದಾಗ ಸೊ ಇಲ್ಲಿ ನಾನು ಬೆಳಗಾವಿ ಮತ್ತು ಬಿಜಾಪುರ ಇವೆರಡರ ಡಿಸ್ಟಿಕ್ದ ಒಂದು ಕಟಪ್ಪನ್ನು ನೋಡೋಣ. ಸೊ ನಿಮಗೆ ಬೇಕಾದರೆ ಬೇರೆ ಡಿಸ್ಟಿಕ್ದು ಕಟಪ್ ಬೇಕಾದರೆ ತಾವುಗಳನ್ನು ಕಮೆಂಟ್ ಮಾಡಿದರೆ ನಾವು ಏನು ಮಾಡ್ತೀವಿ ಅದನ್ನು ಸ್ವಲ್ಪ ನಿಮ್ಮ ಸ್ಕೋರ್ ಲಿಸ್ಟನ್ನು ನೋಡಿಕೊಂಡು ಅದರ ಬಗ್ಗೆ ನಾವು ನಿಮಗೆ ಐಡಿಯಾವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಎಲ್ರಿಗೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಟ್ಟು 64 ಹುದ್ದೆಗಳನ್ನು ನಮ್ಮ ಬೆಳಗಾವಿ ಜಿಲ್ಲೆಗೆ ಏನು ಮಾಡಿದ್ರಪ್ಪ ಅಂತಂದರೆ ಗ್ರಾಮ ಆಡಳಿತಾಧಿಕಾರಿಗಳು ಕೊಟ್ಟಿದ್ದರು. ಈ 64 ಹುದ್ದೆಗಳಲ್ಲಿ ನೋಡೋದಾದರೆ ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಕಾಂಪಿಟೇಷನ್ ಇಲ್ಲ, ಬಹಳ ಟಫಾಗಿರ್ತಕ್ಕಂಥ ಕಾಂಪಿಟೇಷನ್ ಅದ. ಅಷ್ಟೊಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ಕಠಿಣತೆ ಮಟ್ಟವನ್ನು ಕೂಡ ನೋಡಿದಾಗ ಅಭ್ಯರ್ಥಿಗಳು ತುಂಬಾ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ. ಒಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 13 ಪೋಸ್ಟ್ಗಳು, ಮಹಿಳಾ ಅಭ್ಯರ್ಥಿಗಳಿಗೆ 23 ಪೋಸ್ಟ್ಗಳು, ಗ್ರಾಮೀಣ ಅಭ್ಯರ್ಥಿಗಳಿಗೆ 16, ಅಂಗವಿಕಲ 5, ಮಾಜಿ ಸೈನಿಕ 4, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತ 1, ತೃತೀಯ ಲಿಂಗಿ 1. ಪ್ರವರ್ಗ ನೋಡಬೇಕಾದ್ರೆ ಕ್ಯಾಟಗರಿ 1 3, 2A 10, 2B 3, ಥರ್ಡ್ ಎ 2, ಥರ್ಡ್ ಬಿ 2, ಪರಿಶಿಷ್ಟ ಜಾತಿ 11, ಪರಿಶಿಷ್ಟ ಪಂಗಡ 5, ಸಾಮಾನ್ಯ ವರ್ಗ 28 ಹುದ್ದೆಗಳನ್ನು ಏನು ಮಾಡಿದ್ದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಅಭ್ಯರ್ಥಿಗಳು ಗಳಿಸಿರ್ತಕ್ಕಂಥ ಅಂಕಗಳನ್ನು ನೋಡಿದಾಗ ಎಷ್ಟು ಅಂಕಗಳ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಆಯ್ಕೆಯಾಗ್ತಕ್ಕಂಥ ಚಾನ್ಸಸ್ಸನ್ನು ನೋಡೋದಾದರೆ ಮೊದಲಿಗೆ ಸಾಮಾನ್ಯ ವರ್ಗದಿಂದ ಹೇಳ್ತೀನಿ. ಇವೇನು ಸಾಮಾನ್ಯ ವರ್ಗದಲ್ಲಿ ಇತರೆ ಇರ್ತಕ್ಕಂಥ 4 ಹುದ್ದೆಗಳು, ಮಹಿಳೆ 10, ಗ್ರಾಮೀಣ 7, ಅಂಗವಿಕಲ 2 ಇದ್ದಾವೆ, ಮಾಜಿ ಸೈನಿಕರ 2, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತರ 1, ತೃತೀಯ ಲಿಂಗಿ 1. ಇದರಲ್ಲಿ 140ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥದ್ದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಏನಾಗ್ತೀರಪ್ಪ ಅಂತಂದರೆ ಸೇಫ್ ಝೋನಲ್ಲಿದ್ದೀರಿ. ಸೊ ಹೋಪ್ ನೀವು ಏನಾಗ್ಬೋದು, ಆಯ್ಕೆಯಾಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸಾಮಾನ್ಯ ವರ್ಗದಲ್ಲಿ 140ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಖಂಡಿತವಾಗಿ ಏನಾಗಬಹುದು, ಆಯ್ಕೆಯಾಗ್ತಾರೆ. ಮಹಿಳಾ ಅಭ್ಯರ್ಥಿಗಳಲ್ಲಿ ಒಂದು ಚೂರು ಏನಾಗ್ಬೋದಪ್ಪ ಅಂತಂದರೆ ಕಡಿಮೆ ಆಗ್ಬೋದು. ಎಷ್ಟು ಕಡಿಮೆ ಆಗ್ತದೆ ಅಂತಂದರೆ ಈ ಬೆಳಗಾವಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕೆಲವು ಸರಿ ಫಿಮೇಲ್ ಅಂದರೆ ಕೆಲವು ಪ್ರವರ್ಗಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾವು ಮೇಲಿನ ಮೀಸಲಾತಿಗಳಲ್ಲಿರ್ತಕ್ಕಂಥ ಪ್ರವರ್ಗಗಳಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದೆಷ್ಟು ಕಡಿಮೆ ಆಗ್ತದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ಓವರಾಲ್ ಜಿ ಎಮ್ದಲ್ಲಿ ಇರ್ತಕ್ಕಂಥದ್ದು ಕಟಪ್ 140+ ಇರ್ತಕ್ಕಂಥದ್ದಿದೆ. ಸೊ 140+ ಇರ್ತಕ್ಕಂಥವ್ರು ಖಂಡಿತವಾಗಿ ಏನಾಗ್ತಾರಪ್ಪ ಅಂದರೆ ಆಯ್ಕೆಯಾಗೋ ಸಾಧ್ಯತೆ ತುಂಬಾ ಇದೆ. ಇನ್ನು ಈ ಮೇಲಿನ ಮೀಸಲಾತಿವಾರು ನೋಡಿದಾಗ ಪ್ರವರ್ಗ 1, 2A, 2B, ಥರ್ಡ್ ಎ, ಥರ್ಡ್ ಬಿಯಲ್ಲಿ ನಿಮ್ಮದು 118 ಅಂಕಗಳವರೆಗೂ ಕೂಡ ಏನಾದರಪ್ಪ ಅಂತಂದರೆ ಸೇಫ್ ಝೋನಲ್ಲಿರ್ತಕ್ಕಂಥ ಅಂಕಗಳು ಅನ್ನಿಸ್ತದೆ. 118+, ಸುಮಾರು 120 ತನಕ ಕೂಡ ಏನಾಗ್ಬೋದು, ಕೆಲವೊಂದು ಸಾರಿ ಬರ್ಬೋದು. 118 ಅಂತ ಇದೆ. ಬಟ್ ಇಲ್ಲಿ ಫಿಮೇಲ್ ನೋಡಿದಾಗ, ಮಹಿಳೆಯರ ಆಯ್ಕೆಗಳನ್ನು ನೋಡಿದಾಗ ಕೆಲವು ಕಡೆ ಏನಾಗ್ತದಪ್ಪ ಅಂದ್ರೆ 100 ಆದರೂ ಕೂಡ ಏನದ ಅಂದ್ರೆ ಮಹಿಳೆಯರದು ಬರ್ತದೆ. ಪುರುಷರದು 118ವರೆಗೂ ಬರಬೇಕು, ಮಹಿಳೆಯರದು 100+ವರೆಗೂ ಕೂಡ ಬಂದರೂ ಕೂಡ ಏನಾಗ್ತದಪ್ಪ ಅಂದರೆ ನೇಮಕಾತಿಯಲ್ಲಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ದಟ್ಟವಾಗಿದ್ದಾವೆ. ಇನ್ನು ತೃತೀಯ ಲಿಂಗಿಗಳಲ್ಲಿ, ಯೋಜನಾ ನಿರಾಶ್ರಿತರಲ್ಲಿ, ಮಾಜಿ ಸೈನಿಕರಲ್ಲಿ, ಅಂಗವಿಕಲರಲ್ಲಿ ಈ 4 ಗುಂಪುಗಳಲ್ಲಿ ಏನಾಗ್ತದಪ್ಪ ಅಂದರೆ ಒಂದು 4ರಿಂದ 6 ಅಂಕಗಳ ವೇರಿಯೇಷನ್ ಇರ್ತವೆ. ಇನ್ ಕೇಸ್ ಇಲ್ಲಿ ಮಾಜಿ ಸೈನಿಕರು, ಅಂಗವಿಕಲ ಅಭ್ಯರ್ಥಿಗಳು ಸಿಗದೇ ಇದ್ದರೆ ಇದನ್ನು ಬ್ಯಾಕ್ಲಾಗ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಬಟ್ ತೃತೀಯ ಲಿಂಗಿಗಳು ಮತ್ತು ಮಾಜಿ ಸೈನಿಕರು ಈ ಅಭ್ಯರ್ಥಿಗಳು ಇರದೇ ಇದ್ದರೆ ಅದನ್ನು ನಿಮ್ಮ ವರ್ಗದ ಇತರೆ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ತೊಗೊಳ್ತಾರೆ. ಇದು ಒಂದು ನೆನಪಿಟ್ಕೊಡ್ರಿ, ರೂಲ್ಸ್ ಏನೈತಂದರೆ ಅಂಗವಿಕಲ ಅಭ್ಯರ್ಥಿಗಳು ಸಿಗದೇ ಇದ್ದರೆ ಇವುಗಳನ್ನು ಏನು ಮಾಡ್ತಾರೆ, ಮುಂದಿನ ನೇಮಕಾತಿಗೆ ಇಡ್ತಾರೆ. ಬಟ್ ಮಾಜಿ ಸೈನಿಕರು ಆಮೇಲೆ ತೃತೀಯ ಲಿಂಗಿಗಳು ಇರದೇ ಇದ್ದರೆ ಈ ಹುದ್ದೆಗಳನ್ನು ಆಯಾ ವರ್ಗದ ಇತರೆ ವರ್ಗದ ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ, ತುಂಬ್ತಾರೆ. ಆದೇಶ ಅದೇ ತನ್ನಾಗಿರ್ತಕ್ಕಂಥದ್ದು ನಿಮಗೆ ಇರ್ತದೆ. ಬಟ್ ಇಲ್ಲೇ ನಾನು GM 140 ಹೇಳಿದ್ದೀನಲ್ಲ, ಸೊ ಅದರ್ಸ್ ಇವೇನ ಸಮತಳ ಮೀಸಲಾತಿಯಲ್ಲಿ ಒಂದು 3-4 ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಪುರುಷರು ಇತರೆ ವರ್ಗಗಳಲ್ಲಿ 118 ಸೇಫಲ್ಲಿದ್ದೀರಿ. ಫಿಮೇಲ್ ಅಂದರೆ ಮಹಿಳೆಯರು ಏನಿದ್ದಾರಪ್ಪ ಅಂದರೆ 100 ಅಂಕರವರೆಗೂ ಕೂಡ ಲಾಸ್ಟ್ ಸ್ಕೋರ್ದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಬೆಳಗಾವಿಯಲ್ಲಿ ತುಂಬಾ ಇದೆ. ಸೊ ಇದ್ರ ಬಗ್ಗೆ ಡೌಟ್ ಬೇಡ. 64 ಪೋಸ್ಟ್ ತುಂಬ ಆಯ್ಕೆ ಸ್ವಲ್ಪ ಏನಾಗಿತ್ತಪ್ಪ ಅಂದರೆ ಕಷ್ಟನೇ ಇತ್ತು. ವಿಜಯಪುರಕ್ಕೆ ಹೋಗೋಣ. ಕೇವಲ 7 ಹುದ್ದೆಗಳಿತ್ತು. ಸೊ 7 ಹುದ್ದೆಗಳಲ್ಲಿ ನೋಡಿದರೆ
ಇಲ್ಲಿನೂ ಕೂಡ ಸರಿಸುಮಾರಾಗಿರ್ತಕ್ಕಂಥ ಪೈಪೋಟಿಯನ್ನು ಏನು ಮಾಡಿದ್ದಾರೆ, ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ. ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಸಾಮಾನ್ಯದಲ್ಲಿ 3, ಪರಿಶಿಷ್ಟ ಪಂಗಡ 1, ಪರಿಶಿಷ್ಟ ಜಾತಿ 1, ಥರ್ಡ್ ಎ ಥರ್ಡ್ ಬಿ ಆಮೇಲೆ 2ಬಿಗೆ ಪೋಸ್ಟ್ ಇಲ್ಲ, ಕ್ಯಾಟಗರಿ 1 2ಎಗೆ ಒಂದೊಂದು ಪೋಸ್ಟ್ಗಳು ಇದ್ದಾವೆ. ಇಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಇರ್ತಕ್ಕಂಥ ಸ್ಕೋರ್ ಲಿಸ್ಟನ್ನು ನೋಡಿದಾಗ 129+ ಜಿ ಎಮಲ್ಲಿ 129ಕ್ಕಿಂತ ಮೇಲರಿದ್ರಲ್ಲ, ಸೊ ಜಿ ಎಮ್ದಲ್ಲಿ ಅವರು ಅಂಕಗಳನ್ನು ಗಳಿಸಿದವರು ಏನಾಗ್ಬೋದು, ಆಯ್ಕೆಯಾಗ್ಬೋದು. ಆಮೇಲೆ ಕ್ಯಾಟಗರಿ 1 2ಎ ಆಗಿರ್ಬೋದು, ಜೊತೆಗೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವ್ರದ್ದು 115+ ಇದ್ದರೂ ಕೂಡ ಏನಾಗ್ಬೋದಪ್ಪ ಅಂತಂದರೆ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಪುರುಷ ಅಭ್ಯರ್ಥಿಗಳು ಇಲ್ಲಿ ಮಹಿಳೆ ಒಂದೇ ಇದೆ. ಸೊ ಮಹಿಳೆ ಒಂದಿದೆ ಅಂತಂದರೆ ಸಾಮಾನ್ಯವಾಗಿ ಅದು ಕೂಡ 115 ಅಂಕಗಳನ್ನು ಪಡೆದರೂ ಕೂಡ ಜಿ ಎಮ್ಮಲ್ಲಿ ಬರ್ಬೋದು. ಸ್ವಲ್ಪ ಸ್ಕೋರ್ ಲಿಸ್ಟನ್ನು ಏನು ಮಾಡಬೇಕು, ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಟ್ ಇಲ್ಲಿ ಮಾತ್ರ ಕನ್ಫರ್ಮ್ ಆಗ್ತದೆ, ಈ ಜಿ ಎಮಲ್ಲಿ ಇರ್ತಕ್ಕಂಥ 3 ಪೋಸ್ಟ್ ಇದಾವಲ್ಲ, ಅಲ್ಲಿ 129+ ಕಾಂಪಿಟೇಷನ್ ಅದ. ಅದರ್ ಕ್ಯಾಟಗರಿಯಲ್ಲಿ ಏನಿದಪ್ಪ ಅಂದ್ರೆ 115 ಇದೆ. ಇಲ್ಲಿನೂ ಕೂಡ 7 ಪೋಸ್ಟ್ ಇದ್ದರೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಅದ. ಓವರಾಲ್ 115 ಮೇಲೆ ಯಾರೆಲ್ಲ ಗಳಿಸಿದಿರಲ್ಲ ಬಿಜಾಪುರದಲ್ಲಿ, ಸೊ ಅವರೆಲ್ಲರೂ ಏನಾಗಿದ್ದಾರಪ್ಪ ಅಂದ್ರೆ ಕ್ಯಾಟಗರಿಯಲ್ಲಿದ್ದವರು ಸೇಫ್ ಆಗಿ ಇದ್ದೀರಿ. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 1-2 ಡಿಸ್ಟಿಕ್ಗಳನ್ನು ಮಾತ್ರ ನಿಮಗೆ ಕೊಟ್ಟಿದ್ದೆ. ಸೊ ಬೇಕಾದರೆ ಮತ್ತು ಬೇರೆ ಡಿಸ್ಟಿಕ್ಗಳಿಗೆ ನೀವು ಎಸ್ ಕೊಡಿ ಅಂತಂದರೆ ನಾನು ಖಂಡಿತವಾಗಿ ಅದನ್ನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.